ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ ಪೇಪರ್ 1 ಪ್ರಿಪ್ರೇಷನ್ಗಾಗಿ ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವೈರ್ಮೆಂಟ್ ಮೇಲೆ ಕೆಲವು MCQಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ನೀವೇನಾದರೂ ಕರ್ನಾಟಕ ಸೆಟ್ಗಾಗಿ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದರೆ ಈ ಒಂದು ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ. ಸೊ ಅದೇ ರೀತಿಯಲ್ಲಿ ನೀವೇನಾದರೂ ಕರ್ನಾಟಕ ಸೆಟ್ 2022 ಪೇಪರ್ 1ಗಾಗಿ ಪ್ರಿಪ್ರೇಷನನ್ನು ಮಾಡ್ತಾ ಇದ್ರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ನೀವು ಪೇಪರ್ 1ನಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಿದರೆ ನೀವು ಸರಳವಾಗಿ ಕ್ವಾಲಿಫೈ ಆಗ್ಬೋದು. ಸೊ ಹೀಗಾಗಿ ಪೇಪರ್ 1ಗೆ ನಾವು ಪ್ರಿಪ್ರೇಷನನ್ನು ಮಾಡುವ ಸಲುವಾಗಿ ಒಂದು ಕ್ರ್ಯಾಶ್ ಕೋರ್ಸನ್ನು ಆರಂಭ ಮಾಡಿದ್ದೀವಿ. ಸೊ ಈ ಒಂದು ಕ್ರ್ಯಾಶ್ ಕೋರ್ಸ್ನಲ್ಲಿ ನಿಮಗೆ ಕಂಪ್ಲೀಟ್ ಸಿಲೆಬಸ್ ಮೇಲೆ ಥಿಯರಿ ಲೆಕ್ಚರ್ಸ್ಗಳು ಸಿಗ್ತಾ ಇವೆ, ಕಂಪ್ಲೀಟ್ ಸಿಲೆಬಸ್ ಮೇಲೆ MCQ ಲೆಕ್ಚರ್ಸ್ಗಳು ಸಿಗ್ತಾ ಇವೆ, ಪ್ರಾಕ್ಟೀಸ್ MCQ ಸೆಟ್ ಕೂಡ ಅವೈಲೇಬಲ್ ಇದೆ. 50ಕ್ಕಿಂತ ಹೆಚ್ಚಿನ ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ. ಪ್ರತಿಯೊಂದು ಯೂನಿಟ್ನ ಮೇಲೆ ನೋಟ್ಸ್ ಕೂಡ ಲಭ್ಯವಿದೆ. ಈ ಒಂದು ಕ್ರ್ಯಾಶ್ ಕೋರ್ಸ್ ನಿಮಗೆ ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಲ್ಯಾಂಗ್ವೇಜ್ನಲ್ಲಿ ಸಿಗ್ತಾ ಇದೆ. ಇಲ್ಲಿ ಕೋರ್ಸ್ ಫೀಸ್ ಬಂದುಬಿಟ್ಟು 2500. ಸೊ ಇದಕ್ಕಾಗಿ ನೀವು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಕೂಡ ಜಾಯ್ನ್ ಆಗ್ಬೋದು, ಅಥವಾ ಈ ನಂಬರ್ಸ್ಗೆ ಕಾಂಟ್ಯಾಕ್ಟ್ ಮಾಡಿನೂ ಕೂಡ ಜಾಯ್ನ್ ಆಗ್ಬೋದು. ಈ ಒಂದು ಕ್ರ್ಯಾಶ್ ಕೋರ್ಸ್ ನಿಮಗೆ ಕನ್ನಡದಲ್ಲಿಯೂ ಕೂಡ ಲಭ್ಯವಿದೆ, ಇಂಗ್ಲೀಷ್ನಲ್ಲಿಯೂ ಕೂಡ ಲಭ್ಯವಿದೆ. ಸೊ ಇದಕ್ಕಾಗಿ ನೀವು ಈ ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿಕೊಂಡು ಕರ್ನಾಟಕ ಸೆಟ್ ಪೇಪರ್ 1 ಅಂತ ಸರ್ಚ್ ಮಾಡಿದರೆ ಇಲ್ಲಿರೋ ಎಲ್ಲ ಥಿಯರಿ ಲೆಕ್ಚರ್ಸ್, MCQ ಲೆಕ್ಚರ್ಸ್, ಮಾಕ್ ಟೆಸ್ಟ್, ಸಾಲ್ವ್ PYQs, ಪ್ರಾಕ್ಟೀಸ್ MCQ ಸೆಟ್, ಕಾಂಪ್ರಿಹೆನ್ಸಿವ್ ನೋಟ್ಸ್ ಎಲ್ಲವೂ ಕೂಡ ನಿಮಗೆ ಅವೈಲೇಬಲ್ ಇದೆ. ಎಸ್ ಫ್ರೆಂಡ್ಸ್, ಪ್ರಶ್ನೆಗಳು. ಕ್ವೆಶನ್ ನಂಬರ್ 1, ಏರ್ ಪೊಲ್ಯೂಷನ್ ಡಸ್ ನಾಟ್ ಲೀಡ್ಸ್ ಟು ಆಪ್ಷನ್ A gastrointestinal diseases, option B cancer, option C respiratory diseases, and option D damage to building. So as you all know that air pollution, it leads to the problem of cancer, and also respiratory diseases will arise from cancer, and also air pollution is going to damage the building also. So for example, sometimes the color of the building will change. So in this way option A is right answer. Air pollution does not leads to gastrointestinal diseases. ಸೊ ವಾಯು ಮಾಲಿನ್ಯವು ಯಾವುದಕ್ಕೆ ಕಾರಣವಾಗುವುದಿಲ್ಲ? ಸೊ ನಮಗೆಲ್ಲ ಗೊತ್ತಿರುವ ಹಾಗೆ ವಾಯು ಮಾಲಿನ್ಯದಿಂದ ಕ್ಯಾನ್ಸರ್ ಉಂಟಾಗ್ತಾ ಇದೆ, ಉಸಿರಾಟದ ಕಾಯಿಲೆಗಳು ಕೂಡ ಈ ವಾಯು ಮಾಲಿನ್ಯದಿಂದ ಬರ್ತಾ ಇವೆ. ಜೊತೆಗೆ ವಾಯು ಮಾಲಿನ್ಯದಿಂದ ಕೆಲವು ಕಟ್ಟಡಗಳಿಗೆ ಹಾನಿ ಕೂಡ ಆಗ್ಬೋದು, ಕಟ್ಟಡದ ಬಣ್ಣದಲ್ಲಿ ಬದಲಾವಣೆ ಆಗ್ಬೋದು. ಸೊ ಹೀಗಾಗಿ ಇಲ್ಲಿ ವಾಯು ಮಾಲಿನ್ಯವು ಜೀರ್ಣಾಂಗ ವ್ಯೂಹದ ರೋಗಗಳಿಗೆ ಕಾರಣವಾಗಿಲ್ಲ. ಹೀಗಾಗಿ ಇಲ್ಲಿ ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ. ಸೊ ಏರ್ ಪೊಲ್ಯೂಷನ್ ಕನ್ಸಿಸ್ಟ್ ಆಫ್ ಕೆಮಿಕಲ್ಸ್ ಆರ್ ಪಾರ್ಟಿಕಲ್ಸ್ ಇನ್ ಏರ್ ದಟ್ ಕ್ಯಾನ್ ಹಾರ್ಮ್ ದ ಹೆಲ್ತ್ ಆಫ್ ಹ್ಯೂಮನ್ಸ್, ಅನಿಮಲ್ಸ್ ಆ್ಯಂಡ್ ಆಲ್ಸೋ ಪ್ಲ್ಯಾಂಟ್ಸ್. ಸೊ ಈ ಒಂದು ವಾಯುವಿನಲ್ಲಿ ಕೆಲವು ಕೆಮಿಕಲ್ಗಳಿಂದಾಗಿ ಏನಾಗ್ತಾ ಇದೆ, ವಾಯು ಮಲಿನಗೊಳ್ತಾ ಇದೆ. ಇದರಿಂದ ಮಾನವನ ಆರೋಗ್ಯದ ಮೇಲೆ, ಪ್ರಾಣಿಗಳ ಮೇಲೆ, ಸಸ್ಯಗಳ ಮೇಲೆ ಪ್ರಭಾವವನ್ನು ಬೀರ್ತಾ ಇದೆ. ಜೊತೆಗೆ ಈ ಒಂದು ವಾಯು ಮಾಲಿನ್ಯದಿಂದ ಬಿಲ್ಡಿಂಗ್ ಕಟ್ಟಡಗಳು ಕೂಡ ಡ್ಯಾಮೇಜ್ ಆಗ್ತಾ ಇವೆ. ಸೊ ಕ್ವೆಶನ್ ನಂಬರ್ 2, ಇನ್ ಕಂಪ್ಯಾರಿಸನ್ ಟು ಪ್ಯೂರ್ ವಾಟರ್, ಬಾಯ್ಲಿಂಗ್ ಪಾಯಿಂಟ್ ಆಫ್ impure ವಾಟರ್ ಈಸ್? ಆಪ್ಷನ್ ಎ is same, ಆಪ್ಷನ್ ಬಿ increases, ಆಪ್ಷನ್ ಸಿ decreases, ಆಪ್ಷನ್ ಡಿ first decreases then increases. Yes, if we compare pure water, boiling point of impure water, so it increases. So option B is correct here. ಸೊ ಶುದ್ಧ ನೀರಿಗೆ ಹೋಲಿಸಿದರೆ ಅಶುದ್ಧ ನೀರಿನ ಕುಡಿಯುವ ಬಿಂದು ಆಪ್ಷನ್ ಎ ಒಂದೇ ಆಗಿರುತ್ತದೆ, ಆಪ್ಷನ್ ಬಿ ಹೆಚ್ಚಾಗುತ್ತದೆ, ಆಪ್ಷನ್ ಸಿ ಕಡಿಮೆಯಾಗುತ್ತದೆ, ಆಪ್ಷನ್ ಡಿ ಮೊದಲು ಕಡಿಮೆಯಾಗುತ್ತದೆ ನಂತರ ಹೆಚ್ಚಾಗುತ್ತದೆ. ಎಸ್, ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಹೆಚ್ಚಾಗ್ತಾ ಇದೆ. ಶುದ್ಧ ನೀರಿಗೆ ಹೋಲಿಸಿದರೆ ಅಶುದ್ಧ ನೀರಿನ ಕುದಿಯುವ ಬಿಂದು ಹೆಚ್ಚಾಗ್ತಾ ಇದೆ. ಸೊ ಆಪ್ಷನ್ ಬಿ ಒಂದು ಸರಿಯಾದ ಉತ್ತರ. So sea water is impure water. So adding salt increases the boiling point of water, and this is because salt is a non-volatile solute which is responsible for boiling point elevation. And the boiling point of a liquid is the temperature at which the vapor pressure of the liquid and the surrounding pressure is equal. The original boiling point of water is 100 degrees Celsius, and after the addition of 58 grams of salt, the boiling point increases by 1/2 of the degree Celsius. So here the right answer will be, if we compare the pure water boiling point to impure water, it increases. So question number 3, troposphere and thermosphere belong to? Option A atmosphere, option B lithosphere, option C hydrosphere, option D biosphere.
ಈ ಟ್ರೋಪೋಸ್ಪಿಯರ್ ಮತ್ತು ಥರ್ಮೋಸ್ಪಿಯರ್ಗಳು ಯಾವುದಕ್ಕೆ ಸಂಬಂಧಿಸಿವೆ? ಆಪ್ಷನ್ ಎ ವಾತಾವರಣ, ಆಪ್ಷನ್ ಬಿ ಲಿಥೋಸ್ಪಿಯರ್, ಆಪ್ಷನ್ ಸಿ ಜಲಗೋಳ, ಆಪ್ಷನ್ ಡಿ ಜೀವಗೋಳ. ಎಸ್, ದಿಸ್ ಟ್ರೋಪೋಸ್ಪಿಯರ್ ಆ್ಯಂಡ್ ಥರ್ಮೋಸ್ಪಿಯರ್ ಬೋತ್ ಆರ್ ಬಿಲಾಂಗ್ ಟು ಅಟ್ಮಾಸ್ಫಿಯರ್. ದೀಸ್ ಆರ್ ಬೋತ್ ಆರ್ ದ ಪಾರ್ಟ್ಸ್ ಆಫ್ ಅಟ್ಮಾಸ್ಫಿಯರ್. ಇಲ್ಲಿ ಟ್ರೋಪೋಸ್ಪಿಯರ್ ಮತ್ತು ಥರ್ಮೋಸ್ಪಿಯರ್ ಎರಡು ಕೂಡ ವಾತಾವರಣದ ಭಾಗಗಳ ಪದರುಗಳಾಗಿವೆ. ಸೊ ಆಸ್ ಯು ಆಲ್ ನೋ, ಅರ್ತ್ ಅಟ್ಮಾಸ್ಫಿಯರ್ ಹ್ಯಾಸ್ series of layers, yes, such as troposphere, stratosphere, mesosphere, thermosphere, exosphere. So question number 4, noise pollution is created if sound is in excess to. ಶಬ್ದವು ಅಧಿಕವಾಗಿದ್ದರೆ ಯಾವ ಒಂದು ಡಿಬಿಗಿಂತ ಶಬ್ದವು ಅಧಿಕವಾಗಿದ್ದರೆ ಶಬ್ದ ಮಾಲಿನ್ಯ ಉಂಟಾಗುತ್ತದೆ. ಆಪ್ಷನ್ ಎ 70 to 75 dB, option B 50 to 60 dB, option C 80 to 99 dB, option D 40 to 65 dB. So here noise pollution is created if the sound is in excess to 80 to 99 dB. So ಈ ಒಂದು ಸೌಂಡ್ನ 18 99 dB ವರೆಗೆ ಇದ್ದರೆ ಇಲ್ಲಿ ಏನಾಗ್ತಾ ಇದೆ, ಶಬ್ದ ಮಾಲಿನ್ಯ ಉಂಟಾಗ್ತಾ ಇದೆ. ಸೊ ನಾವು ಶಬ್ದವನ್ನು ಡೆಸಿಬಲ್ ಡಿಬಿನಲ್ಲಿ ಅಳತೆ ಮಾಡ್ತಾ ಇದ್ದೀವಿ. ಸೊ 80 to 99 ಇದ್ದಾಗ ಶಬ್ದ ಮಾಲಿನ್ಯ ಆಗ್ತಾ ಇದೆ. ಸೊ ಗ್ರೇಡ್ಸ್ ಆರ್ ಗಿವನ್. ದ ಇಂಡಸ್ಟ್ರಿಯಲ್ ಏರಿಯಾಸ್ 70 to 75 dB, ಕಮರ್ಷಿಯಲ್ ಏರಿಯಾಸ್ 55 to 65 dB, ರೆಸಿಡೆನ್ಷಿಯಲ್ ಏರಿಯಾಸ್ 45 to 55 dB, ಸೈಲೆನ್ಸ್ ಝೋನ್ 40 to 50 dB. Then indoor limit less than 30 dB according to WHO. Then noise is greater than 75 dB over long exposure can cause hearing damage also. And if the noise is above 120 dB can cause biochemical changes in human bodies. So question number 5, ozone holes are more pronounced at option A equator, option B tropic of Cancer, option C tropic of Capricorn, ಆಪ್ಷನ್ ಡಿ ಪೋಲ್ಸ್. ಓಝೋನ್ ರಂಧ್ರಗಳು ಹೆಚ್ಚು ಉಚ್ಚರಿಸಲಾಗುತ್ತದೆ. ಆಪ್ಷನ್ ಎ ಸಮಭಾಜಕ ವೃತ್ತದಲ್ಲಿ, ಆಪ್ಷನ್ ಬಿ ಟ್ರಾಪಿಕ್ ಆಫ್ ಕ್ಯಾನ್ಸರ್, ಆಪ್ಷನ್ ಸಿ ಮಕರ ಸಂಕ್ರಾಂತಿ, ಆಪ್ಷನ್ ಡಿ ಧ್ರುವಗಳು. ಎಸ್, ಓಝೋನ್ ಹೋಲ್ಸ್ ಆರ್ ಮೋರ್ ಪ್ರೊನೌನ್ಸ್ಡ್ ಅಟ್ ಪೋಲ್ಸ್. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. So ozone it refers to a region in the stratosphere where the concentration of ozone becomes extremely low in certain months. So yes, here the ozone holes most commonly refer to the depletion of over Antarctica forming each year in September, October and November due to a set of special meteorological and chemical conditions that arise at the South Pole and can reach sizes of around 20 to 25 million square kilometer. Question number 5, air pollution is the resultant of the direct or indirect change in dash characteristics of atmosphere. Yes, option A physical, option B chemical, option C biological, option D all of the above. So ವಾಯು ಮಾಲಿನ್ಯವು ವಾತಾವರಣದ ಡ್ಯಾಶ್ ಗುಣಲಕ್ಷಣಗಳಲ್ಲಿನ ನೇರ ಅಥವಾ ಪರೋಕ್ಷ ಬದಲಾವಣೆಯ ಪರಿಣಾಮವಾಗಿದೆ. ಆಪ್ಷನ್ ಎ ಶಾರೀರಿಕ, ಆಪ್ಷನ್ ಬಿ ರಾಸಾಯನಿಕ, ಆಪ್ಷನ್ ಸಿ ಜೈವಿಕ, ಆಪ್ಷನ್ ಡಿ ಮೇಲಿನ ಎಲ್ಲ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸೊ ಏರ್ ಪೊಲ್ಯೂಷನ್ ಇಸ್ ದ ರಿಸಲ್ಟೆಂಟ್ ಆಫ್ ದಿ ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಚೇಂಜ್ ಇನ್ physical characteristic of atmosphere and also chemical and also biological. So ವಾಯು ಮಾಲಿನ್ಯವು ವಾತಾವರಣದ ಗುಣಲಕ್ಷಣಗಳಲ್ಲಿನ ನೇರ ಅಥವಾ ಅನೇರವಾಗಿ ಶಾರೀರಿಕ, ರಾಸಾಯನಿಕ ಮತ್ತು ಜೈವಿಕ ಬದಲಾವಣೆಯ ಪರಿಣಾಮವಾಗಿದೆ. So air pollution, it is the result of the direct or indirect change in physical, chemical and also biological characteristics of atmosphere, and it mainly result from gases emission from the industry, thermal power stations, automobiles, domestic combustions, etc. So question number 6, what is the range of the intensity scale used in measuring earthquake? ಭೂಕಂಪಗಳನ್ನು ಅಳೆಯಲು ಬಳಸಲಾಗುವ ತೀವ್ರತೆಯ ಮಾಪಕದ ವ್ಯಾಪ್ತಿ ಏನು? ಆಪ್ಷನ್ ಎ 1 to 12, ಆಪ್ಷನ್ ಬಿ 1 to 7, ಆಪ್ಷನ್ ಸಿ 1 to 15, ಆಪ್ಷನ್ ಡಿ 1 to 5. Yes, here the right answer will be option A 1 to 12. It is the range of the intensity scale and we are using to measure the earthquake. So ಭೂಕಂಪಗಳನ್ನು ಅಳೆಯಲು ಬಳಸುವ ಮಾಪನದ ತೀವ್ರತೆ ಎಷ್ಟಿರುತ್ತೆ ಅಂತಂದರೆ 1 ರಿಂದ 12 ರವರೆಗೆ.
So an earthquake, it is also called a quake, tremor or trembler. It is the phenomenon of shaking of the surface of the earth, and it is due to seismic waves, and seismic waves are the waves that travel through the earth's layer, and these waves are the result of earthquake, volcanic eruption, magma movement, landslides and man-made explosion. And these earthquakes produce different types of seismic waves such as P wave, S wave and surface waves. And also here Richter scale, the Richter scale is also called magnitude scale, and here it was developed by Charles F. Richter. And the second one is Mercalli scale. Mercalli scale was developed by Mercalli, and the scale range is 1 to 12. And seismograph consists of a mass attached to a fixed base. So these scales are used to measure the earthquake. So the range is 1 to 12 here. Question number 7. Daytime noise standard prescribed for residential area in India is. ಭಾರತದಲ್ಲಿ ವಸತಿ ಪ್ರದೇಶಗಳಿಗೆ ಸೂಚಿಸಲಾದ ಹಗಲಿನ ಸಮಯದ ಶಬ್ದ ಎಷ್ಟು? ಆಪ್ಷನ್ ಎ 75 dB, ಆಪ್ಷನ್ ಬಿ 65 dB, ಆಪ್ಷನ್ ಸಿ 55 dB, ಆಪ್ಷನ್ ಡಿ 50 dB. Yes, here the right answer is option C, 55 dB is the right answer. ಸೊ ಇದು ಒಂದು ಭಾರತದಲ್ಲಿ ವಸತಿ ಪ್ರದೇಶಗಳಿಗೆ ಸೂಚಿಸಲಾದ ಹಗಲಿನ ಸಮಯದ ಶಬ್ದದ ಮಾನದಂಡವಾಗಿದೆ. So in industrial area, the permissible limit is 75 dB for daytime and 70 dB at night time. And in commercial areas, it is 65 dB and 55 dB. While in residential areas, it is 55 dB and 45 dB. Yes, question number 8. Which of the following is not a greenhouse gas? ಕೆಳಗಿನವುಗಳಲ್ಲಿ ಯಾವುದು ಹಸಿರು ಮನೆ ಅನಿಲ ಆಗಿಲ್ಲ? ಆಪ್ಷನ್ ಎ ಆಕ್ಸಿಜನ್, ಆಪ್ಷನ್ ಬಿ ಕಾರ್ಬನ್ ಡೈಆಕ್ಸೈಡ್, option C water vapor, option D methane. So here option A oxygen is the right answer, because oxygen it is not a greenhouse gas. ಇಲ್ಲಿ ಆಮ್ಲಜನಕ ಎಂಬುದು ಇದು ಹಸಿರು ಮನೆ ಅನಿಲ ಆಗಿಲ್ಲ. So greenhouse gases gas, it is a gas that absorbs and emits radiant energy within the thermal infrared range. And here ಎಲ್ಲ ಗ್ರೀನ್ ಹೌಸ್ಗಳನ್ನು ನೆನಪಿಡಬೇಕು. ಗ್ರೀನ್ಹೌಸ್ ಗ್ಯಾಸಸ್ ಆರ್ carbon dioxide, methane and water vapor are the most important greenhouse gases. Question number 9. Which of the following is the basic unit of study of ecology? ಕೆಳಗಿನವುಗಳಲ್ಲಿ ಯಾವುದು ಪರಿಸರ ವಿಜ್ಞಾನದ ಅಧ್ಯಯನದ ಮೂಲ ಘಟಕವಾಗಿದೆ? ಆಪ್ಷನ್ ಎ ಪಾಪ್ಯುಲೇಷನ್, ಆಪ್ಷನ್ ಬಿ ಎನ್ವೈರನ್ಮೆಂಟ್, ಆಪ್ಷನ್ ಸಿ ಬಯೋಸ್ಪಿಯರ್, ಆಪ್ಷನ್ ಡಿ ಇಕೋಸಿಸ್ಟಮ್. ಸೊ ಹಿಯರ್ ಇಕೋಸಿಸ್ಟಮ್ it is the ಬೇಸಿಕ್ ಯೂನಿಟ್ ಆಫ್ ಸ್ಟಡಿ ಆಫ್ ಇಕಾಲಜಿ. ಸೊ ಇಲ್ಲಿ ಪರಿಸರ ವ್ಯವಸ್ಥೆ ಎಂಬುದು ಪರಿಸರ ವಿಜ್ಞಾನವನ್ನು ಅಧ್ಯಯನ ಮಾಡುವ ಮೂಲ ಘಟಕವಾಗಿದೆ. ಸೊ ಇಕೋಸಿಸ್ಟಮ್ ಮೀನ್ಸ್ ಇಟ್ ಈಸ್ ಅನ್ ಇಕೋಸಿಸ್ಟಮ್ ಕನ್ಸಿಸ್ಟ್ ಆಫ್ ಬಯೋಟಿಕ್ ಆ್ಯಂಡ್ ಅಬಯೋಟಿಕ್ ಕಾಂಪೋನೆಂಟ್. ಸೊ ಈ ಒಂದು ಇಕೋಸಿಸ್ಟಮ್ ಏನಿದೆ ಪರಿಸರ ವ್ಯವಸ್ಥೆ ಜೀವವಿರುವ ಮತ್ತು ಜೀವವಿಲ್ಲದಿರುವ ಎಲ್ಲ ವಸ್ತುಗಳನ್ನ ಒಳಗೊಂಡಿರ್ತದೆ. ಫಾರ್ ಎಕ್ಸಾಂಪಲ್ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆ್ಯಂಡ್ ಆಲ್ಸೋ temperature, rainfall, wind, soil, minerals, etc. So then there are two types of ecosystem. One is natural ecosystem, another one is artificial ecosystem. So ನೈಸರ್ಗಿಕ ಪರಿಸರ ವ್ಯವಸ್ಥೆ ಮತ್ತು ಮಾನವಿಕ ಪರಿಸರ ವ್ಯವಸ್ಥೆ. Natural ecosystem, this type of ecosystem is created by nature itself. For example, forest, pond, ocean, lakes. So ಅದೇ ರೀತಿ ಆರ್ಟಿಫಿಷಿಯಲ್ ecosystem means this type of ecosystem is created by human beings such as crop fields, gardens, aquariums, dams, etc. So question number 10. Assertion is conserving our soil resources is critical to human survival, and the reason is soil is home to many microorganisms and contains minerals. Four options are given here. Option A, both assertion and reason are true, and reason is the correct explanation of assertion. Option B, both assertion and reason are true, but reason is not the correct explanation of assertion. Option C, both assertion and reason are false. Option D, assertion is false, reason is true. ಸೊ ಇಲ್ಲಿ ಪ್ರತಿಪಾದನೆ ಏನು ಹೇಳ್ತಾ ಇದೆ, ನಮ್ಮ ಮಣ್ಣಿನ ಸಂಪನ್ಮೂಲಗಳನ್ನು ರಕ್ಷಿಸುವುದು ಮಾನವನ ಉಳಿವಿಗೆ ನಿರ್ಣಾಯಕವಾಗಿದೆ. ಕಾರಣ ಮಣ್ಣು ಅನೇಕ ಸೂಕ್ಷ್ಮ ಜೀವಿಗಳಿಗೆ ನೆಲೆಯಾಗಿದೆ ಮತ್ತು ಖನಿಜಗಳನ್ನು ಹೊಂದಿರುತ್ತದೆ. ಸೊ ಇಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್.
both assertion and reason are true. Both are true here, but there is no connection between reason and assertion. So reason is not the ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಅಸರ್ಷನ್. ಸೊ ಇಲ್ಲಿ ಅಸರ್ಷನ್ ನಮ್ಮ ಮಣ್ಣಿನ ಸಂಪನ್ಮೂಲಗಳನ್ನು ರಕ್ಷಿಸುವುದು ನಿರ್ಣಾಯಕವಾಗಿದೆ, ಇದು ಕೂಡ ಸರಿಯಾಗಿದೆ. ಮಣ್ಣು ಅನೇಕ ಸೂಕ್ಷ್ಮ ಜೀವಿಗಳಿಗೆ ನೆಲೆಯಾಗಿದೆ ಮತ್ತು ಖನಿಜಗಳನ್ನು ಹೊಂದಿರುತ್ತದೆ. ಇಲ್ಲಿ ಎರಡೂ ಕೂಡ ಸರಿಯಾಗಿವೆ, ಆದರೆ ಒಂದಕ್ಕೊಂದು ಸಂಬಂಧ ಇಲ್ಲ. ಸೊ ಹೀಗಾಗಿ ಆಪ್ಷನ್ ಬಿ ಸರಿಯಾಗಿದೆ. ಎ ಮತ್ತು ಆರ್ ಎರಡೂ ಸರಿಯಾಗಿವೆ, ಆದರೆ ಎ ಆರ್ ಎನ ಸರಿಯಾದ ವಿವರಣೆ ಆಗಿಲ್ಲ. ಕ್ವೆಶ್ಚನ್ ನಂಬರ್ 11. DDT and aluminum cans are examples of option A primary pollutants, option B secondary pollutants, option C biodegradable pollutants, option D non biodegradable pollutants. ಸೊ ಇಲ್ಲಿ DDT ಮತ್ತು ಅಲ್ಯೂಮಿನಿಯಂ ಕ್ಯಾನ್ಗಳು ಡ್ಯಾಶ್ಗೆ ಉದಾಹರಣೆಗಳಾಗಿವೆ. ಆಪ್ಷನ್ ಎ ಪ್ರಾಥಮಿಕ ಮಾಲಿನ್ಯಕಾರಕಗಳು, ಆಪ್ಷನ್ ಬಿ ದ್ವಿತೀಯ ಮಾಲಿನ್ಯಕಾರಕಗಳು, ಆಪ್ಷನ್ ಸಿ ಜೈವಿಕ ವಿಘಟನೀಯ ಮಾಲಿನ್ಯಕಾರಕಗಳು, ಆಪ್ಷನ್ ಡಿ ಜೈವಿಕ ವಿಘಟನೀಯವಲ್ಲದ ಮಾಲಿನ್ಯಕಾರಕಗಳು. ಸೊ ಹಿಯರ್ DDT and aluminum cans, these are examples for non biodegradable pollutants. ಸೊ ಈ ಅಲ್ಯೂಮಿನಿಯಂ ಮತ್ತು DDTಗಳು ಏನಾಗಿವೆ, ಜೈವಿಕ ವಿಘಟನೀಯವಲ್ಲದ ಮಾಲಿನ್ಯಕಾರಕಗಳಾಗಿವೆ. ಆ್ಯಂಡ್ DDT ಪ್ಲಾಸ್ಟಿಕ್ಸ್, ಪಾಲಿಥೀನ್ ಬ್ಯಾಗ್ಸ್, insecticides, pesticides, mercury, lead, arsenic, metal articles like aluminum cans, synthetic fibers, glass objects, iron products and silver foils are non-biodegradable pollutants. Question number 12. Which of the following agents is mainly responsible for the secondary air pollutant? ಸೊ ಇಲ್ಲಿ ಈ ಕೆಳಗಿನ ಯಾವ ಏಜೆಂಟ್ಗಳು ಮುಖ್ಯವಾಗಿ ದ್ವಿತೀಯ ಮಾಲಿನ್ಯಕಾರಕಗಳಿಗೆ ಕಾರಣವಾಗಿವೆ? ಆಪ್ಷನ್ ಎ ಸ್ಮಾಗ್ ಆ್ಯಂಡ್ ಓಝೋನ್, ಆಪ್ಷನ್ ಬಿ ಸಲ್ಫರ್ ಟ್ರೈಆಕ್ಸೈಡ್, ಆಪ್ಷನ್ ಸಿ ನೈಟ್ರೋಜನ್ ಡೈಆಕ್ಸೈಡ್, ಆಪ್ಷನ್ ಡಿ ಆಲ್ ಆಫ್ ದ ಅಬೋವ್. ಎಸ್ ಹಿಯರ್ which of the following agents are responsible for secondary air pollutants? So option D is the right answer. All of the above are responsible for secondary air pollutants. ಇಲ್ಲಿ ಹೊಗೆ ಮತ್ತು ಓಜೋನ್ ಆಗಿರ್ಬೋದು, ಸಲ್ಫರ್ ಟ್ರೈಆಕ್ಸೈಡ್ ಆಗಿರ್ಬೋದು, ಸಾರಜನಕ ಡೈಆಕ್ಸೈಡ್ ಆಗಿರ್ಬೋದು, ಎಲ್ಲವೂ ಕೂಡ ದ್ವಿತೀಯ ಮಾಲಿನ್ಯಕಾರಕಗಳ ಏಜೆಂಟ್ಗಳಾಗಿವೆ. So secondary air pollutants, it is pollution caused by reactions in the air already polluted by primary emissions. Example is photochemical smog. Question number 13. Which of the following gases are called greenhouse gases? ಈ ಕೆಳಗಿನವುಗಳಲ್ಲಿ ಯಾವ ಅನಿಲಗಳನ್ನು ಹಸಿರು ಮನೆ ಅನಿಲ ಅಂತ ಕರಿತಾ ಇದ್ದೀವಿ? ಆಪ್ಷನ್ ಎ ಮೀಥೇನ್, ಆಪ್ಷನ್ ಬಿ ನೈಟ್ರೋಜನ್, ಆಪ್ಷನ್ ಸಿ ಕಾರ್ಬನ್ ಡೈಆಕ್ಸೈಡ್, ಆಪ್ಷನ್ ಡಿ ಬೋತ್ ಎ ಆ್ಯಂಡ್ ಸಿ. ಎಸ್ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಬೋತ್ ಎ ಆ್ಯಂಡ್ ಸಿ. ಮೀಥೇನ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಆರ್ ಗ್ರೀನ್ಹೌಸ್ ಗ್ಯಾಸಸ್. ಸೊ ಇಲ್ಲಿ ಮೀಥೇನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಎರಡೂ ಕೂಡ ಹಸಿರು ಮನೆ ಅನಿಲಗಳಾಗಿವೆ. ಆಪ್ಷನ್ ಬಿ ತಪ್ಪಾಗಿದೆ. ಸೊ ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ. ಎಸ್, ದ ಗ್ರೀನ್ಹೌಸ್ ಗ್ಯಾಸಸ್ ಆರ್ ಕಾರ್ಬನ್ ಡೈಆಕ್ಸೈಡ್, ಮೀಥೇನ್, ನೈಟ್ರಸ್ ಆಕ್ಸೈಡ್, hydrofluorocarbons and hydrochlorocarbons, ozone. Question number 14. Which of the following diseases are caused by smog? ಸೊ ಇಲ್ಲಿ ಕೆಳಗಿನ ಯಾವ ರೋಗಗಳು ಹೊಗೆಯಿಂದ ಉಂಟಾಗ್ತಾ ಇವೆ? ಆಪ್ಷನ್ ಎ ರಿಕೆಟ್ಸ್, ಆಪ್ಷನ್ ಬಿ ಬ್ರಾಂಚಿಟ್ಸ್, ಆಪ್ಷನ್ ಸಿ ಬ್ರೀದಿಂಗ್ ಪ್ರಾಬ್ಲಮ್, ಆಪ್ಷನ್ ಡಿ ಆಲ್ ಆಫ್ ದಿ ಅಬೋವ್. ಎಸ್, ಆಲ್ ಆಫ್ ದ ಅಬೋವ್ ಆರ್ ಪ್ರಾಬ್ಲಮ್ಸ್ ಕಾಸ್ಡ್ ಬೈ ಸ್ಮಾಗ್. ಸೊ ಇಲ್ಲಿ ರಿಕೆಟ್ಸ್ ಆಗಿರ್ಬೋದು, ಬ್ರಾಂಕೈಟಿಸ್ ಆಗಿರ್ಬೋದು, ಉಸಿರಾಟದ ತೊಂದರೆಗಳಾಗಿರ್ಬೋದು, ಎಲ್ಲವೂ ಕೂಡ ಹೊಗೆಯಿಂದ ಬರ್ತಾ ಇವೆ. ಎಸ್, ಟುಡೇಸ್ ಲಾಸ್ಟ್ ಕ್ವಶನ್ ಈಸ್ ಇನ್ಕ್ರೀಸ್ಡ್ ಲೆವೆಲ್ ಆಫ್ ಏರ್ ಪೊಲ್ಯೂಷನ್ ರಿಸಲ್ಟ್ಸ್ ಇನ್ ಸಾಯಿಲ್ ಎರೋಷನ್, ಗ್ಲೋಬಲ್ ವಾರ್ಮಿಂಗ್, ರೆಸ್ಪಿರೇಟರಿ ಪ್ರಾಬ್ಲಮ್ಸ್, ಆಲ್ ಆಫ್ ದಿ ಅಬೋವ್. ಹೆಚ್ಚಿದ ವಾಯು ಮಾಲಿನ್ಯದಿಂದ ಏನಾಗ್ತಾ ಇದೆ? ಆಪ್ಷನ್ ಎ ಮಣ್ಣಿನ ಸವಕಳಿ, ಆಪ್ಷನ್ ಬಿ ಜಾಗತಿಕ ತಾಪಮಾನ, ಆಪ್ಷನ್ ಸಿ ಉಸಿರಾಟದ ತೊಂದರೆ, ಆಪ್ಷನ್ ಡಿ ಮೇಲಿನ ಎಲ್ಲ. ಎಸ್, ಅತಿ ಸರಳವಾದ ಪ್ರಶ್ನೆ. ಸೊ ಈ ಒಂದು ಇನ್ಕ್ರೀಸ್ಡ್ ಲೆವೆಲ್ ಆಫ್ ಏರ್ ಪೊಲ್ಯೂಷನ್ನಿಂದ ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಆರ್ ಅರೈಸಿಂಗ್. ಸೊ ಈ ಒಂದು ವಾಯು ಮಾಲಿನ್ಯದಿಂದಾಗಿ ಏನಾಗ್ತಾ ಇದೆ? ಉಸಿರಾಟದ ತೊಂದರೆಗಳಾಗ್ತಾ ಇವೆ. Okay friends, this is about our today's session, and if you want to join our Karnataka set paper 1 crash course, here you'll get complete theory lectures, complete MCQ lectures, MCQ set, 50 plus mock tests, notes on all the subjects. This is available in English and Kannada only at rupees 2500. Actual fees is 2500. If you join today, you will get it at 2000. So if you are for this, you can download global online app from the Play Store, or you can contact these numbers
and if you want to receive our video links, you can join this Telegram group. Yes, I wish all the best to all. Thank you.